ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ಟುಡೇ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಸ್ಕಿಲ್ ಆಫ್ ಪ್ರೂವಿಂಗ್ ಕ್ವಶನಿಂಗ್. ವಿದ್ಯಾರ್ಥಿಗಳೇ, ನಾವು ಈ ದಿವಸ ಶೋಧಿಸುವ ಪ್ರಶ್ನೆ ಕೇಳುವ ಕೌಶಲ್ಯದ ಬಗ್ಗೆ ತಿಳಿದುಕೊಳ್ಳೋಣ. Students, as we already know that teaching doesn't include only imparting the knowledge. ಅಂದರೆ ಬೋಧನೆ ಅನ್ನೋದು ಕೇವಲ ಜ್ಞಾನವನ್ನು ಬೆಳೆಸುವುದಲ್ಲ, ಇದು ಅನೇಕ ವಿಚಾರಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳಿಗೆ ಆದಷ್ಟು ಜ್ಞಾನ ಬೆಳೆಸುವುದರ ಜೊತೆಗೆ ಅವರಿಗೆ ಆ ವಿಷಯವನ್ನು ಮನವರಿಕೆ ಮಾಡುವುದಾಗಿದೆ. ವಿದ್ಯಾರ್ಥಿಗಳಿಗೆ ವಿಷಯವನ್ನು ತಲುಪಿಸುವಲ್ಲಿ ಅನೇಕ ಅಂಶಗಳನ್ನು ನಾವು ಬಳಸಿಕೊಳ್ಳಬೇಕಾಗುತ್ತದೆ, ಅನೇಕ ವಿಚಾರಗಳನ್ನು ನಾವು ತಲೆಯಲ್ಲಿ ಇಟ್ಟುಕೊಳ್ಳಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಈ ದಿವಸದ ಕೌಶಲ ಅತಿ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸ್ತದೆ. ಡೆಫಿನೆಟ್ಲಿ ದಿಸ್ ಸ್ಕಿಲ್ ಆಫ್ ಪ್ರೂವಿಂಗ್ ಕ್ವಶನಿಂಗ್ ಪ್ಲೇಸ್ ಎ ಪಿವೋಟ್ ರೋಲ್ ಇನ್ ಎನ್ಹಾನ್ಸಿಂಗ್ ದ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೋಸೆಸ್. ವಿದ್ಯಾರ್ಥಿಗಳೇ, ನಾವು ಹಲವಾರು ಸಂದರ್ಭದಲ್ಲಿ ಅಂದರೆ ಬೋಧನೆಯ ಸಂದರ್ಭದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಂದ ಉತ್ತರ ಪಡೆಯಲು ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾರೆ. ಮೆನಿ ಆಫ್ ದ ಟೈಮ್ ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ ಟೀಚಿಂಗ್, ಟೀಚರ್ ಯೂಸ್ ಟು ಆಸ್ಕ್ ಸೋ ಮೆನಿ ಕ್ವಶನ್ಸ್ ಟು ದ ಸ್ಟೂಡೆಂಟ್ಸ್. ಬೈ ದಟ್ ಟೈಮ್ what we will get the answers or responses. Will you get the answers or responses in only one forum? ಅಂದರೆ ನಾವು ವಿದ್ಯಾರ್ಥಿಗಳಿಂದ ಉತ್ತರ ಅಥವಾ ಪ್ರಕ್ರಿಯೆಗಳನ್ನು ಏನು ಪಡೆಯುತ್ತೇವೆ ಅದು ಒಂದೇ ಥರನಾಗಿ ಇರ್ತದಾ? ಇಲ್ಲ. ಈಗ ಒಂದು ಪ್ರಶ್ನೆಯನ್ನು ಕೇಳಿದರೆ ನಾವು ಅನೇಕ ರೀತಿಯಾದಂಥ ಪ್ರಕ್ರಿಯೆಗಳನ್ನು ಪಡೆಯುತ್ತೇವೆ. ಉದಾಹರಣೆಗೆ ಒಂದು ಪ್ರಶ್ನೆ ಕೇಳಿದಾಗ ದ ಸ್ಟೂಡೆಂಟ್ಸ್ ಮೇ ನಾಟ್ ಆನ್ಸರ್, ಅಂದರೆ ವಿದ್ಯಾರ್ಥಿಯಿಂದ ಯಾವುದೇ ಉತ್ತರ ಬರದೇ ಇರಬಹುದಾಗಿದೆ. ಕೆಲವೊಂದು ಸಂದರ್ಭದಲ್ಲಿ ವಿದ್ಯಾರ್ಥಿಯಿಂದ ಕೊಟ್ಟ ಉತ್ತರ ತಪ್ಪು ಇರಬಹುದು. ಸಮ್ಟೈಮ್ಸ್ ದ ಸ್ಟೂಡೆಂಟ್ಸ್ ಮೇ ಗಿವ್ ರಾಂಗ್ ಆನ್ಸರ್ ಆ್ಯಂಡ್ ಸಮ್ಟೈಮ್ಸ್ ದ ಸ್ಟೂಡೆಂಟ್ಸ್ ಮೇ ಗಿವ್ ದ ಆನ್ಸರ್ ವೇರ್ ದ ಪಾರ್ಟ್ ಆಫ್ ದ ಆನ್ಸರ್ ಮೇ ಕರೆಕ್ಟ್. ಅಂದರೆ ವಿದ್ಯಾರ್ಥಿ ಒಂದು ಉತ್ತರ ಕೊಟ್ಟಾಗ ಅದು ಭಾಗಶಃ ಸರಿ ಇರಬಹುದಾಗಿದೆ, ಅಂದರೆ ಯಾವುದೋ ಒಂದು ಅಂಶ ಮಾತ್ರ ಸರಿ ಇರ್ತದೆ. ಮತ್ತು ಕೆಲವೊಂದು ಟೈಮ್ ಏನಾಗ್ತದೆ ಅಂತಂದರೆ ವಿದ್ಯಾರ್ಥಿ ಕೊಟ್ಟಂತಹ ಉತ್ತರ ಅಪೂರ್ಣ ಇರಬಹುದು. ಅಂದರೆ ದ ಸ್ಟೂಡೆಂಟ್ಸ್ ಮೇ ಗಿವ್ ಇನ್ಕಂಪ್ಲೀಟ್ ಆನ್ಸರ್ ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದ್ಯಾಟ್ ದ ಸ್ಟೂಡೆಂಟ್ಸ್ ವಿಲ್ ಗಿವ್ ದ ರೈಟ್ ಆನ್ಸರ್. ಅಂದರೆ ಕೆಲವೊಂದು ಸಂದರ್ಭದಲ್ಲಿ ವಿದ್ಯಾರ್ಥಿ ಕೊಟ್ಟಂತಹ ಉತ್ತರ ಸರಿಯಾಗಿ ಇರುತ್ತದೆ. ಈ ವಿಷಯವನ್ನು ನಾನಿಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ರೀತಿಯಾದಂಥ ಪ್ರತಿಕ್ರಿಯೆಗಳು ಬಂದಾಗ ಶಿಕ್ಷಕ ಏನು ಮಾಡಬೇಕಾಗ್ತದೆ, ತಕ್ಕಂತೆ ಶಿಕ್ಷಕ ತನ್ನ ವರ್ತನೆಯನ್ನು ತೋರಬೇಕಾಗ್ತದೆ. ಇನ್ ವಾಟ್ ವೇ ದ ಸ್ಟೂಡೆಂಟ್ಸ್ ವಿಲ್ ಗಿವ್ ಆನ್ಸರ್, ಇನ್ ದ್ಯಾಟ್ ವೇ ದ ಟೀಚರ್ ಹ್ಯಾಸ್ ಟು ಮೂವ್ ಫರ್ದರ್. In that way, the teacher has to show his behavior or show his response, or he can further do his teaching process based on the response given by the students. Okay, so whenever sometimes there will be no answer or incorrect answer or incomplete answer or the correct answer, as we already discussed. By that time what the teacher has to do ಅಂದರೆ, ನಾನು ಆವಾಗಲೇ ಹೇಳ್ದಂಗೆ ವಿದ್ಯಾರ್ಥಿ ತಪ್ಪು ಉತ್ತರ ಕೊಟ್ಟಾಗ ಅಥವಾ ಭಾಗಶಃ ಸರಿ ಉತ್ತರ ಕೊಟ್ಟಾಗ ಅಥವಾ ಅಪೂರ್ಣ ಉತ್ತರ ಕೊಟ್ಟಾಗ ಅಥವಾ ಸರಿ ಉತ್ತರ ಕೊಟ್ಟಾಗ ಶಿಕ್ಷಕ ಏನು ಮಾಡಬೇಕಾಗ್ತದೆ, ಈ ಕೌಶಲವನ್ನು ಬಳಸ್ಕೋಬೇಕಾಗ್ತದೆ. ಕೌಶಲವನ್ನು ಬಳಸೋದ್ರಿಂದ ಏನಾಗ್ತದೆ, ಇದು ವಿದ್ಯಾರ್ಥಿಗಳಲ್ಲಿ ಸರಿಯಾದ ಉತ್ತರವನ್ನು ಕೊಡುವಲ್ಲಿ ಪ್ರೇರೇಪಿಸುತ್ತದೆ. ಇಟ್ ವಿಲ್, ಅಂದರೆ ದಿಸ್ ಸ್ಕಿಲ್ ಮೋಟಿವೇಟ್ ದ ಸ್ಟೂಡೆಂಟ್ಸ್ ಫಾರ್ ಗಿವಿಂಗ್ ಕರೆಕ್ಟ್ ಆನ್ಸರ್ಸ್. ಓಕೆ,
ಸೊ ಇಫ್ ದ ಸ್ಟೂಡೆಂಟ್ಸ್ ಗಿವ್ ದ ಆನ್ಸರ್, ಯು ಮೇ ಆಸ್ಕ್ ಹೌ ಯು ಸೇ ದಟ್, ಹೇಗೆ ಹೇಳ್ತೀಯ ನೀನು ಅದನ್ನು ಅಂತ ಹೇಳಿದಾಗ ವಿದ್ಯಾರ್ಥಿ ಇನ್ನೂ ಸರಿಯಾದಂಥ ಉತ್ತರವನ್ನು ಕೊಡಲು ಪ್ರಯತ್ನ ಪಡ್ತಾನೆ. ಆರ್ ಯು ಮೇ ಆಸ್ಕ್ ಮೆನಿ ಕ್ವಶನ್ಸ್ ರಿಲೇಟೆಡ್ ಟು ದ ಮೇನ್ ಕ್ವಶನ್ಸ್. ಈಗ ಒಂದು ಪ್ರಶ್ನೆ ಕೇಳಿರ್ತೀವಿ, ಸೊ ಅದಕ್ಕೆ ಉತ್ತರವನ್ನು ಕೊಟ್ಟಿರ್ತಾನೆ, ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳಿರ್ತವೆ, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಾವು ಕೇಳ್ಬೋದಾಗಿದೆ. ಮತ್ತು ಇದರಿಂದ ಏನಾಗ್ತದೆ ಅಂತಂದರೆ ಹಿಂದಿನ ಜ್ಞಾನ ಜೊತೆಗೆ ನಾವು ಪ್ರಸ್ತುತ ಜ್ಞಾನವನ್ನು ಸೇರಿಸ್ಬೋದಾಗಿದೆ. ಅಂದರೆ ಪೂರ್ವ ಜ್ಞಾನವನ್ನು ಇಲ್ಲಿ ಬಳಸಿಕೊಳ್ಳಬಹುದಾಗಿದೆ. ಅಂದರೆ ಶೋಧಿಸುವ ಪ್ರಶ್ನೆ ಕೇಳುವ ಕೌಶಲ್ಯದಿಂದ ಏನಾಗ್ತದೆ ಅಂತಂದರೆ ವಿದ್ಯಾರ್ಥಿಗಳು ಹಿಂದೆ ಏನು ತಿಳ್ಕೊಂಡಿರ್ತಾರೆ ಆ ಜ್ಞಾನವನ್ನು ನಾವು ಇಲ್ಲಿ ಬಳಸಿಕೊಳ್ಳಬಹುದಾಗಿದೆ. ವಿ ಕ್ಯಾನ್ ಲಿಂಕ್ ಪ್ರೀವಿಯಸ್ ನಾಲೆಡ್ಜ್ ವಿತ್ ದ ನ್ಯೂ ನಾಲೆಡ್ಜ್, ದಟ್ ಮೀನ್ಸ್ known to unknown. So what happens by this? It creates an interest and inquiry or curiosity among ಸ್ಟೂಡೆಂಟ್ಸ್. ಅಂದರೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮತ್ತು ಇನ್ನೂ ಶೋಧನೆ ಮಾಡಬೇಕು, ಹುಡುಕಬೇಕು ಅನ್ನತಕ್ಕಂಥ ಒಂದು ಅಂಶವನ್ನು ಬೆಳೆಸುತ್ತದೆ. ಆ್ಯಂಡ್ ಆಲ್ಸೋ ಇಟ್ ಡೆವಲಪ್ಸ್ ದ ಥಿಂಕಿಂಗ್, ಕ್ರಿಯೇಟಿವಿಟಿ ಆ್ಯಂಡ್ ಅನಾಲಿಟಿಕಲ್ ಅಬಿಲಿಟಿ ಅಮಾಂಗ್ ದ ಸ್ಟೂಡೆಂಟ್ಸ್. ಅಂದರೆ ಇದು ವಿದ್ಯಾರ್ಥಿಗಳಲ್ಲಿ ಯೋಚನಾ ಶಕ್ತಿಯನ್ನು ಬೆಳೆಸ್ತದೆ. ಮತ್ತು ಹೇಗೆ ಉತ್ತೇಜನ ಮಾಡಬೇಕು, ಹೇಗೆ ಉತ್ಪತ್ತಿ ಮಾಡಬೇಕು, ಸೃಷ್ಟಿಸಬೇಕು, ಹೊಸ ಹೊಸ ಜ್ಞಾನವನ್ನು ಸೃಷ್ಟಿಸುವಲ್ಲಿ ಈ ಕೌಶಲ ಸಾಕಷ್ಟು ಪರಿಣಾಮಕಾರಿಯಾದಂಥ ಪ್ರಭಾವವನ್ನು ಬೀರುತ್ತದೆ. ದೆನ್ ವಾಟ್ ಈಸ್ probing questioning skill? Probing means to search or think out deeply. ಅಂದರೆ probing ಶೋಧಿಸುವುದು ಅಂದರೆ ಏನು? ಹುಡುಕುವುದು, ಅನ್ವೇಷಣೆ ಮಾಡುವುದು, ಯೋಚನೆ ಮಾಡುವುದು, ಅಂದರೆ ಆಳವಾಗಿ ಯೋಚನೆ ಮಾಡುವುದು ಅಂತೇಳಿ ನಾವು ಹೇಳ್ಬೋದಾಗಿದೆ. ಕ್ವಶನಿಂಗ್, ಪ್ರಶ್ನೆ ಗೊತ್ತಿದೆ ನಿಮಗೆ, ಪ್ರಶ್ನೆಗಳನ್ನು ಕೇಳುವುದು ಅಥವಾ ಪ್ರಶ್ನೆಗಳನ್ನು ಸಂರಚಿಸುವುದು. ಟು ಆಸ್ಕ್ ಕ್ವಶನ್ ಆರ್ ಸ್ಟ್ರಕ್ಚರಿಂಗ್ ದ ಕ್ವಶನ್. ಸ್ಕಿಲ್, you know what do you mean by skill? Okay, skill means nothing but the process of phrasing the questions on specified characteristics and art of asking the questions in classroom. ಅಂದರೆ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನು ಕೇಳತಕ್ಕಂಥ ಒಂದು ಪ್ರಕ್ರಿಯೆಯೇ ಕೌಶಲ ಅಂತೇಳಿ ನಾವು ಕರಿಬೋದಾಗಿದೆ. ಸೊ ಹಾಗಿದ್ದರೆ we can say that probing questions are those which help the pupils to think in depth about the various aspects of the problem. ಅಂದರೆ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ವಿವಿಧ ಕೋನದಲ್ಲಿ ಆಲೋಚಿಸುವಂತೆ ಮಾಡ್ತಕ್ಕಂಥ ಒಂದು ಅಂಶ ಅಂದರೆ ಈ ಕೌಶಲ. probing questioning, ಶೋಧಿಸುವ ಪ್ರಶ್ನೆ ಕೇಳುವ ಕೌಶಲ ಅಂತಂದರೆ ವಿದ್ಯಾರ್ಥಿಗಳನ್ನು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವಿಧ ಆಯಾಮದಲ್ಲಿ ಆಲೋಚನೆ ಮಾಡತಕ್ಕಂಥ ಒಂದು ತಂತ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ದೆನ್ ಬೈ ಆಸ್ಕಿಂಗ್ ಸಚ್ ಕ್ವಶನ್ಸ್ ಅಗೇನ್ ದ ಟೀಚರ್ ಮೇಕ್ಸ್ ದ ಪ್ಯೂಪಿಲ್ಸ್ ಮೋರ್ ಥಾಟ್ಫುಲ್. ಅಂದರೆ ನಾವು ಕೇವಲ ಒಮ್ಮೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೇಳಿಬಿಟ್ರೆ ಅಲ್ಲಿ ಮುಗಿದು ಹೋಗೋದಿಲ್ಲ. ವಿದ್ಯಾರ್ಥಿಗಳನ್ನು ಆಲೋಚನೆಗೆ ಒಳಪಡಿಸಬೇಕು, ವಿವಿಧ ಆಯಾಮಗಳಲ್ಲಿ ಯೋಚನೆ ಮಾಡಲಿಕ್ಕೆ ಒಳಪಡಿಸಬೇಕು ಅಂತಂದರೆ ಅದೇ ಪ್ರಶ್ನೆಯನ್ನು ಪುನಃ ಕೇಳುವುದಾಗಿದೆ. ಸೊ ಆ ಕೇಳೋದ್ರಿಂದ ಏನಾಗ್ತದೆ ಅಂತಂದರೆ ದ ಸ್ಟೂಡೆಂಟ್ಸ್ ವಿಲ್ ಥಿಂಕ್ ಅಗೇನ್ ಆ್ಯಂಡ್ ಅಗೇನ್. ಸೊ ದ್ಯಾಟ್ ಇಲ್ಲೇನಾಗ್ತದೆ, ನಾವು ವಿದ್ಯಾರ್ಥಿಗಳನ್ನು ವಿವಿಧ ಕೋನದಲ್ಲಿ ಆಲೋಚಿಸುವತ್ತ ತೆಗೆದುಕೊಂಡು ಹೋಗ್ಬೋದಾಗಿದೆ. ಆ್ಯಂಡ್ ಎನೇಬಲ್ ದ ಪ್ಯೂಪಿಲ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್ ಡೀಪ್ಲಿ. ಅಂದರೆ ಇದೇನು ಮಾಡ್ತದೆ ಅಂತಂದರೆ ಒಂದು ವಿಷಯವನ್ನು ಆಳವಾಗಿ ಅರಿತುಕೊಳ್ಳುವುದಕ್ಕೆ ಸಹಾಯ ಮಾಡುತ್ತದೆ. ಸೊ ಹಾಗಿದ್ದರೆ ಇದನ್ನು ನಾವು ಅರ್ಥವನ್ನು ಅಥವಾ ವ್ಯಾಖ್ಯಾನವನ್ನು ತಿಳ್ಕೊಳ್ಳೋದಾದರೆ, ಸೊ ದಿಸ್ ಸ್ಕಿಲ್ ಆಫ್ probing questioning means skill of obtaining correct response from the students by using different techniques is known as skill of probing questioning, which is quoted by Singh and Sharma in the year 1982. ಓಕೆ, ಅಂದರೆ
ವಿದ್ಯಾರ್ಥಿಗಳು ವಿವಿಧ ತಂತ್ರಗಳನ್ನು ಬಳಸಿ ಸರಿಯಾದ ಪ್ರತಿಕ್ರಿಯೆ ಪಡೆಯುವ ಕೌಶಲವೇ ಶೋಧಿಸುವ ಪ್ರಶ್ನೆ ಕೇಳುವ ಕೌಶಲ ಅಂತೇಳಿ ಕೂಡ ನಾವು ಕರಿಬೋದಾಗಿದೆ. ಅಂದರೆ ಸಿಂಗ್ ಮತ್ತು ಶರ್ಮಾ ಅವರ ಪ್ರಕಾರ ವಿವಿಧ ತಂತ್ರಗಳನ್ನು ಬಳಸಿ ವಿದ್ಯಾರ್ಥಿಗಳಿಂದ ಸರಿಯಾದ ಪ್ರತಿಕ್ರಿಯೆ ಪಡೆಯುವ ಕೌಶಲವೇ ಶೋಧಿಸುವ ಪ್ರಶ್ನೆ ಕೇಳುವ ಕೌಶಲ. ಅಂದರೆ ಇಲ್ಲಿ ತಂತ್ರ ಅಂತಂದರೆ ಕಾಂಪೊನೆಂಟ್ಸ್, ಘಟಕಾಂಶಗಳು ಅಂತೇಳಿ ನಾವು ಮುಂದೆ ಹೇಳ್ತೇನೆ. ಆ ಘಟಕಾಂಶಗಳನ್ನು ಬಳಸಿಬಿಟ್ಟು ಆದಷ್ಟು ವಿದ್ಯಾರ್ಥಿಗಳಿಂದ ಸರಿಯಾದಂತಂದರೆ ನಾವು ಹೇಳೋದಲ್ಲ, ಸಾಧ್ಯವಾದಷ್ಟು ವಿದ್ಯಾರ್ಥಿಗಳಿಂದಲೇ ಸರಿಯಾದಂಥ ಉತ್ತರ ಪಡೆಯುವ ಪ್ರಯತ್ನವೇ ಈ ಶೋಧಿಸುವ ಪ್ರಶ್ನೆ ಕೇಳುವ ಕೌಶಲ ಅಂತೇಳಿ ನಾವು ಕರಿಬೋದಾಗಿದೆ. ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಸಿ ಅನದರ್ ಡೆಫಿನೇಷನ್ which is defined as the skill of probing questioning is going deep into pupils' response through step-by-step questioning with a view of eliciting the criterion response, which is defined by Jangiria and Singh. ಓಕೆ, ಸೊ ಈಗ ಇದರ ವ್ಯಾಖ್ಯಾನವನ್ನು ನಾವು ತಿಳ್ಕೊಂಡ್ವಿ. ಈಗ ಪ್ರಮುಖವಾಗಿ ಇದರ ಉದ್ದೇಶಗಳನ್ನು ತಿಳ್ಕೊಳ್ಳೋಣ. ಯಾಕೆ ನಾವು ಇದನ್ನು ಬಳಸಬೇಕು? ಟು ಗೆಟ್ ದ ಕರೆಕ್ಟ್ ರೆಸ್ಪಾನ್ಸ್, ಅಂದರೆ ವಿದ್ಯಾರ್ಥಿಗಳಿಂದ ಸರಿಯಾದಂತಹ ಪ್ರತಿಕ್ರಿಯೆಯನ್ನು ಪಡೆಯಲು ಇದನ್ನು ಬಳಸ್ಬೋದಾಗಿದೆ. ಟು ಮೇಕ್ ದ ರೆಸ್ಪಾನ್ಸ್ ಮೋರ್ ಕ್ಲಿಯರ್, ಅಂದರೆ ಆ ಪ್ರತಿಕ್ರಿಯೆಯನ್ನು ಇನ್ನೂ ಮಕ್ಕಳಲ್ಲಿ ಹೆಚ್ಚು ಸ್ಪಷ್ಟವಾಗಿರಬೇಕು, ಹೆಚ್ಚು ಸ್ಪಷ್ಟಪಡಿಸಬೇಕು. ಅಂದರೆ ಒಂದು ವಿಷಯವನ್ನು ಇನ್ನೂ ಹೆಚ್ಚಿನದಾಗಿ ಸ್ಪಷ್ಟಪಡಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೋಬೋದಾಗಿದೆ. ಮತ್ತು ಟು ಆಸ್ಕ್ ಇನ್ವೆಂಟಿವ್ ಕ್ವಶನ್ ಬೇಸ್ಡ್ ಆನ್ ದ ರೆಸ್ಪಾನ್ಸಸ್, ಅಂದರೆ ಆ ಒಂದು ಪ್ರತಿಕ್ರಿಯೆ ಏನು ಬರ್ತದೆ ಆ ಪ್ರತಿಕ್ರಿಯೆ ಆಧಾರದ ಮೇಲೆ ಇನ್ನೂ ಶೋಧನೆಗೆ ಒಳಪಡಿಸಲಿಕ್ಕೆ ಇದನ್ನು ಬಳಸ್ಬೋದಾಗಿದೆ. ಟು ಎಕ್ಸ್ಪ್ಲೈನ್ ದ ರೀಸನ್ ಆಫ್ ಕರೆಕ್ಟ್ ರೆಸ್ಪಾನ್ಸ್, ಅಂದರೆ ಯಾಕೆ ಅದು ಸರಿ ಇದೆ. ಈಗ ಯಾವುದೇ ಒಂದು ಭಾರವಾದಂತಹ ವಸ್ತು ನೀರಿನಲ್ಲಿ ತೇಲುವುದಿಲ್ಲ, ಯಾಕೆ ತೇಲಲ್ಲ, ಅದಕ್ಕೆ ಕಾರಣ ನೀಡ್ತಕ್ಕಂಥದ್ದು, ಸರಿಯಾದ ಕಾರಣವನ್ನು ನೀಡ್ತಕ್ಕಂಥದ್ದು. ಅದನ್ನು ಪ್ರಶ್ನೆ ಕೇಳುವುದರ ಮೂಲಕನೇ ನಾವು ಸರಿಯಾದ ಕಾರಣವನ್ನು ವಿದ್ಯಾರ್ಥಿಗಳಿಂದ ತರಿಸ್ಬೋದಾಗಿದೆ. ಟು ಮೇಕ್ ದ ಸ್ಟೂಡೆಂಟ್ಸ್ ಮೋರ್ ಕೋಆಪ್ರೇಟಿವ್, ಅಂದರೆ ಮಕ್ಕಳಲ್ಲಿ ಒಂದು ಸಹಕಾರ ಗುಣವನ್ನು ಬೆಳೆಸಲು. ಟು ಮೇಕ್ ದ ಸ್ಟೂಡೆಂಟ್ ಮೋರ್ ಅಲರ್ಟ್, ಅಂದರೆ ವಿದ್ಯಾರ್ಥಿಗಳ ಮನಸ್ಸು ಏನಿದೆಯಲ್ಲ ಆ ಮನಸ್ಸು ಇನ್ನೂ ಹೆಚ್ಚು ಜಾಗೃತವಾಗಿರುವಂತೆ ಮಾಡಲು. ಅಂದರೆ ಕೇವಲ ನಾವು ಪಾಠ ಮಾಡ್ತಾ ಹೋಗ್ತೀವಿ ಅಂತಂದರೆ ಅದು ಅವರ ಮನಸ್ಸು ಜಾಗೃತ ಸ್ಥಿತಿಯಲ್ಲಿ ಇರ್ಬೋದು ಅಥವಾ ಇರದೇ ಇರ್ಬೋದಂಥ ಸಾಧ್ಯತೆ ಕೂಡ ಇರ್ತದೆ. ಸೊ ಸದಾ ಅವರ ಮನಸ್ಸು ಜಾಗೃತವಾಗಿ ಇಡಲು ನಾವು ಅನೇಕ ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಕೇಳಬೇಕಾಗ್ತದೆ. ಆ ಒಂದು ಉದ್ದೇಶವನ್ನು ಕೂಡ ಇದು ಹೊಂದಿದೆ. ವಿದ್ಯಾರ್ಥಿಗಳೇ, ಪ್ರಮುಖವಾಗಿ ನಾವು ಈ ಒಂದು ಕೌಶಲವನ್ನು ಬಳಸಲು ಪ್ರಮುಖವಾಗಿ 5 ಘಟಕಾಂಶಗಳನ್ನು ಬಳಸ್ಕೊಳ್ತೇವೆ. 5 ಘಟಕಾಂಶಗಳನ್ನು ನೋಡ್ಬೋದಾಗಿದೆ. ಸ್ಟೂಡೆಂಟ್ಸ್, ಇನ್ ದಿಸ್ ಸ್ಕಿಲ್ ವಿ ಕ್ಯಾನ್ ಸಿ 5 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್. ಲೆಟ್ ಅಸ್ ಡಿಸ್ಕಸ್ one by one. The first component is named as prompting technique. ಮೊದಲನೇ ಘಟಕಾಂಶದ ಹೆಸರು ಏನಪ್ಪ ಅಂತಂದರೆ ಸುಳಿವು ನೀಡುವುದು. It's very interesting. Okay. So what do you mean by prompting technique? The name itself indicates prompting. ಸುಳಿವು ಹೆಸರು ಸೂಚಿಸ್ತದೆ. ಇದನ್ನು ಕಾರ್ಟರ್ ವಿ ಗುಡ್ರವರು 1959ರಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ವಿದ್ಯಾರ್ಥಿ ಕಲಿಯುವಾಗ ಸಾಧ್ಯವಾದಷ್ಟು ಮಟ್ಟಿಗೆ ಸರಿಯಾದ ಉತ್ತರ ನೀಡಲು ಸಹಾಯಕವಾಗುವಂತೆ ಪ್ರಚೋದಿಸುವುದನ್ನೇ ಸುಳಿವು ನೀಡುವುದು ಅಂತೇಳಿ ಕರೆದಿದ್ದಾರೆ. Okay, so what the teacher will here do? The teacher just gives the clues and hints to the pupils. Here neither he supplies the answer or redirect the questions. ಅಂದರೆ ಶಿಕ್ಷಕ ಏನು ಮಾಡ್ತಾನೆ, ಅವರಿಗೆ ಸಾಧ್ಯವಾದಷ್ಟು ಸುಳಿವನ್ನು ನೀಡ್ತಾನೆ, ಒಂದು ಹಿಂಟ್ಸನ್ನು ನೀಡ್ತಾನೆ. ಅದು ಬಿಟ್ಬಿಟ್ಟು ಈಗ ಒಂದು ವಿದ್ಯಾರ್ಥಿಗೆ ಒಂದು ಪ್ರಶ್ನೆ ಕೇಳಿದ್ವಿ, ಅವನು ಉತ್ತರ ನೀಡಲಿಲ್ಲ ಅಂತ ತಕ್ಷಣ ಕೂತ್ಕ ನೀನು ಬೇಡ ನೀನು ಹೇಳಪ್ಪ ಅಂತ ಇನ್ನೊಬ್ಬರು ವಿದ್ಯಾರ್ಥಿ ಕೇಳೋದಲ್ಲ. ಯಾರಿಗೆ ನಾವು ಪ್ರಶ್ನೆ ಕೇಳಿರ್ತೇವೆ ಅವನು ಉತ್ತರ ಹೇಳದೇ ಇದ್ದಂತಹ ಸಂದರ್ಭದಲ್ಲಿ ಅವನಿಂದನೇ ಉತ್ತರ ಪಡೆಯಲು ಅವನಿಗೇನು ಮಾಡಬೇಕು, ನಾವು ಸುಳಿವನ್ನು ನೀಡಬೇಕಾಗ್ತದೆ.
ಈ ಸುಳಿವನ್ನು ನೀಡೋದ್ರಿಂದ ಏನಾಗ್ತದೆ ಅಂತಂದರೆ ಅವನಿಗೆ ಪ್ರಚೋದನೆ ನೀಡಿದಂಗೆ ಆಗ್ತದೆ. ಇಟ್ ವಿಲ್ ಇನಿಷಿಯೇಟ್ಸ್ ಹಿಮ್ ಆರ್ ಇಟ್ ವಿಲ್ ಮೋಟಿವೇಟ್ಸ್ ದ ಸ್ಟೂಡೆಂಟ್ಸ್ so that he will try to give the response. In what way? What the teacher has to do? He has to ask another question which includes the clues or hints. ಸೊ ಇದು ಯಾವಾಗ ಬಳಸಬೇಕು ಅಂತಂದರೆ, ಒಬ್ಬ ವಿದ್ಯಾರ್ಥಿ ಪ್ರಶ್ನೆಗೆ ಉತ್ತರ ನನಗೆ ಪೂರ್ತಿ ಗೊತ್ತೇ ಇಲ್ಲ ಎಂದು ಹೇಳಿದಾಗ, ಅಂದರೆ when the students say that sir I don't know the answer, then we can use this prompting technique. ಮತ್ತು ಉತ್ತರದ ಬಗ್ಗೆ ಖಚಿತತೆ ಇಲ್ಲ ಎಂದು ಹೇಳಿದಾಗ, sometimes the students will say that sir I know the answer but I doesn't know the definite answer or correct answer or proper answer. By that time you can use this component. ಮತ್ತೆ sometimes as I already told, if the question consists of different parts, ಅಂದರೆ ಒಂದು ಪ್ರಶ್ನೆಗೆ ಉತ್ತರದಲ್ಲಿ ಹಲವಾರು ಅಂಶಗಳಿರ್ತದೆ. ಆ ಅಂಶಗಳಲ್ಲಿ ವಿದ್ಯಾರ್ಥಿ ಕೆಲವೊಂದು ಅಂಶಗಳನ್ನು ಮಾತ್ರ ಸರಿ ಹೇಳಿರ್ತಾನೆ. ಅಂಥ ಸಂದರ್ಭದಲ್ಲಿ ಇದನ್ನು ಬಳಸ್ಬೋದಾಗಿದೆ. ಅಂದರೆ ಅಪೂರ್ಣ ಇದ್ದಾಗ, ಇವನ್ ಸಿಂಪಲಾಗಿ ಹೇಳೋದಾದರೆ, ಇಫ್ ದ ಆನ್ಸರ್ ಈಸ್ ಇನ್ಕಂಪ್ಲೀಟ್, ಬೈ ದಟ್ ಟೈಮ್ ಯು ಕ್ಯಾನ್ ಯೂಸ್ ದಿಸ್ ಕಾಂಪೊನೆಂಟ್. ಮತ್ತು ಸಮ್ಟೈಮ್ಸ್ ದ ಟೀಚರ್ ವಿಲ್ ನೋ ದ ಆನ್ಸರ್ ಈಸ್ ವೆರಿ ಡಿಫಿಕಲ್ಟ್, but although thinking that students has to give the answer, keeping in that mind, the teacher can use this component. ಅಂದರೆ ಕೆಲವೊಂದು ಟೈಮ್ ಪ್ರಶ್ನೆ ಕಠಿಣ ಎಂದು ಗೊತ್ತಿದ್ದರೂ ಸಹ ಸಾಧ್ಯವಾದಷ್ಟು ಆ ವಿದ್ಯಾರ್ಥಿಗಳು ಉತ್ತರ ಹೇಳಲಿ ಎಂದು ಅಥವಾ ಪ್ರಯತ್ನಿಸಲಿ ಎಂಬ ಸದುದ್ದೇಶದಿಂದ ಈ ಘಟಕಾಂಶವನ್ನು ಬಳಸ್ಬೋದಾಗಿದೆ. ಇದರಿಂದ ಬೆನಿಫಿಟ್ಸ್ ಏನು? What are the advantages of this component? So whatever the students will learn, that will be retained in their mind for longer duration. ಅಂದರೆ ಬಹಳ ಅವಧಿಯವರೆಗೆ ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ. ಯಾಕೆಂತಂದರೆ ಆಲೋಚನೆ ಮಾಡ್ತಾನೆ ಅವನು. ಮತ್ತು ಇಲ್ಲಿ ಶಿಕ್ಷಕ ನೀಡ್ತಕ್ಕಂಥ ಸುಳಿವುಗಳು ವಿದ್ಯಾರ್ಥಿಗಳ ವಿಚಾರಗಳಿಗೆ ಉದ್ದೀಪನಗಳಾಗಿ ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಲು ಇದು ಪ್ರೋತ್ಸಾಹ ನೀಡುತ್ತದೆ. So sometimes whatever the hints given by the teacher will leads to act as a stimulus or stimulants so that they will think in different ways. This is another advantage. ಮತ್ತು ಇಲ್ಲಿ ಆಲೋಚನೆಗೆ ಅವಕಾಶ ಕೊಡುವುದರಿಂದ ವಿದ್ಯಾರ್ಥಿ ಸರಿಯಾದಂಥ ಉತ್ತರವನ್ನು ವ್ಯವಸ್ಥೆಗೊಳಿಸಲು ಸಹಾಯಕವಾಗ್ತದೆ. ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ವಿದ್ಯಾರ್ಥಿಗಳಿಗೆ ಉತ್ತರ ಗೊತ್ತಿರ್ತದೆ, ಬಟ್ ಅದನ್ನು ಹೇಗೆ ವ್ಯವಸ್ಥೆಗೊಳಿಸೋದು. So the students will remember or know the answers in an unstructured way, so that this component helps to organize those responses in a systematic way or in a proper way. So it is another advantage. ಮತ್ತು ಸೆಲ್ಫ್ ಕಾನ್ಸೆಪ್ಟ್ ಏನಾಗ್ತದೆ, ಇಂಪ್ರೂವ್ ಆಗ್ತದೆ. ಆತ್ಮಬಿಂಬ ವರ್ಧಿಸಿಕೊಳ್ಳುತ್ತಾರೆ. ಅದು ಒಂದು ಅವರಲ್ಲಿ ಒಂದು ಕಾನ್ಫಿಡೆನ್ಸನ್ನು ಬೆಳೆಸುತ್ತದೆ. ನಾನು ಹೇಳಿದೆ ಉತ್ತರ, ಆತ್ಮಸಂತೋಷ ಬರೋದ್ರಿಂದ ಏನಾಗ್ತದೆ, ಅವರಲ್ಲಿ ಒಂದು ಕಾನ್ಫಿಡೆನ್ಸನ್ನು ಹೆಚ್ಚು ಮಾಡ್ತದೆ, ಆತ್ಮವಿಶ್ವಾಸ ಹೆಚ್ಚಾಗ್ತದೆ, ಆತ್ಮಬಿಂಬವನ್ನು ವರ್ಧಿಸಿಕೊಳ್ಳುತ್ತಾರೆ. ಹೌದು, ನನಗೆ ಗೊತ್ತಿದೆ, ನಾನು ಕೂಡ ಹೇಳ್ತೇನೆ. ಸೊ ಇಟ್ ಈಸ್ ಎನ್ ಅನದರ್ ಅಡ್ವಾಂಟೇಜ್. ಮತ್ತು ಇಲ್ಲಿ ಚರ್ಚೆ ಅಂತ ಇಲ್ಲಿ ಹೇಳ್ತೇನೆ. ಚರ್ಚೆ ಅಂತಂದರೆ ವಿದ್ಯಾರ್ಥಿಗಳ ನಡುವೆಲ್ಲ, ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಚರ್ಚೆ ನಡೀತದೆ. ಚರ್ಚೆಯಲ್ಲಿ ಭಾಗವಹಿಸುವುದರ ಮೂಲಕ ಕಲಿಯುವಲ್ಲಿ ಸಾಧನೆ ಸಾಧಿಸಿದನು ಎಂಬ ಮನೋಭಾವನೆ ಮೂಡ್ತದೆ. Sometimes the students will develop attitude that yes, I have gained something. So ಇದು ಆಟೋಮೆಟಿಕ್ಕಾಗಿ ಬರ್ತದೆ. When the students is able to give the answer correctly, so what happens? He think that yes, I also participated in this discussion, so I know something ಅನ್ನೋ ಒಂದು ಮನೋಭಾವನೆ ಬರೋದ್ರಿಂದ ಅದು ತುಂಬ ಪರಿಣಾಮವನ್ನು ಬೀರ್ತದೆ. So these are the few uses or advantages of this components, okay, prompting technique. And next component is named as seeking further information. ವಿದ್ಯಾರ್ಥಿಗಳ ಇನ್ನೊಂದು ವಿಚಾರ ಹೇಳ್ತೇನೆ. ಈ ಮೊದಲನೇ ಘಟಕಾಂಶಕ್ಕೆ ಸಂಬಂಧಪಟ್ಟಂತೆ ಮತ್ತು 2, 3, 4, 5 ಇದಕ್ಕೆಲ್ಲ ಸಪ್ರೇಟಾಗಿ ಬೇರೆ ಬೇರೆ ತರಗತಿದು ಬೇರೆ ಬೇರೆ ಸಬ್ಜೆಕ್ಟಿಂದು ಎಕ್ಸಾಂಪಲ್ಸ್ ಇದೆ. ಅದನ್ನು ನಾನು ಲಾಸ್ಟಿಗೆ
ಇದೆಲ್ಲ ಮುಗಿದ ಮೇಲೆ ನಾನು ನಿಮಗೆ ಕೊಡ್ತೇನೆ. ಓಕೆ, ಡೋಂಟ್ ವರಿ ಅಬೌಟ್ ದ ಎಕ್ಸಾಂಪಲ್ಸ್. ಫಸ್ಟ್ you try to concentrate on knowing the components of these skills. Okay. The second component is named as seeking further information. ಹೆಚ್ಚಿನ ವಿಷಯ ಸಂಗ್ರಹಿಸುವುದು. ಹೆಸರು ಸೂಚಿಸುತ್ತದೆ, ಹೆಚ್ಚಿನ ವಿಷಯ ಸಂಗ್ರಹಿಸುವುದು. ಅಂದರೆ ಯಾವಾಗ ಒಂದು ಪ್ರಶ್ನೆಗೆ ವಿದ್ಯಾರ್ಥಿ ಉತ್ತರ ನೀಡ್ತಾನೆ, ಆ ಉತ್ತರದಲ್ಲಿ ಭಾಗಶಃ ಸರಿಯಾಗಿದ್ದಾಗ ಅಥವಾ ಅಪೂರ್ಣವಾಗಿದ್ದಾಗ ಅಥವಾ ಕೇಳಿದ ಪ್ರಶ್ನೆಗೆ 3-4 ಉತ್ತರಗಳಿದ್ದು ವಿದ್ಯಾರ್ಥಿ ಕೇವಲ 1-2 ಉತ್ತರಗಳನ್ನು ಹೇಳ್ತಾನೆ, ಅಂಥ ಸಂದರ್ಭದಲ್ಲಿ ನಾವು ಈ ಘಟಕಾಂಶವನ್ನು ಬಳಸ್ಬೋದಾಗಿದೆ. ಸೊ ಮತ್ತು ಪ್ರಾರಂಭಿಕ ಉತ್ತರಕ್ಕೆ ಇನ್ನೂ ಹೆಚ್ಚಿನ ವಿವರಗಳನ್ನು, ಸ್ಪಷ್ಟನೆಗಳನ್ನು ಮತ್ತು ಇನ್ನೂ ಅತ್ಯುತ್ತಮವಾಗಿ ಪರಿಷ್ಕರಿಸಿದ ವಿವರವನ್ನು ನೀಡಲು ಇದರಿಂದ ಪ್ರೋತ್ಸಾಹಿಸ್ಬೋದಾಗಿದೆ. ಅಂದರೆ ಉದಾಹರಣೆಗೆ ಮತ್ತೆ ಏನು, ಈಗ ವಿದ್ಯಾರ್ಥಿ ಏನೋ ಒಂದು ಉತ್ತರ ನೀಡ್ತಾನೆ, ಸೊ ಇನ್ನೂ ಹೆಚ್ಚಿನದಾಗಿ ಇನ್ನೂ ಏನೋ ವಿಷಯ ಇರ್ತದೆ, ಅದನ್ನು ತಿಳ್ಕೋಬೇಕಾಗ್ತದೆ. ಯಾವುದೋ ಒಂದು ಏನೋ ಒಂದು ಪ್ರಾಣಿಯ ಅಥವಾ ಒಂದು ಸಸ್ಯದ ಗುಣಲಕ್ಷಣ ತಿಳ್ಕೋಬೇಕಾಗಿರ್ತದೆ ಅಥವಾ ಅದರ ಕಾರ್ಯದ ಬಗ್ಗೆ ತಿಳ್ಕೋಬೇಕಾಗ್ತದೆ. ಸೊ ಆ ಕಾರ್ಯಗಳನ್ನು ಹೇಳಬೇಕಾದ್ರೆ ಕೇವಲ ಯಾವುದೋ 1-2 ಕಾರ್ಯಗಳನ್ನು ಹೇಳ್ತಾನೆ. ಅಥವಾ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಮುಖ್ಯಮಂತ್ರಿಯ ಕಾರ್ಯಗಳು ಅಥವಾ ರಾಷ್ಟ್ರಾಧ್ಯಕ್ಷರ ಅಥವಾ ರಾಜ್ಯಪಾಲರ ಕಾರ್ಯಗಳು ಅಂತ ಹೇಳಿದಾಗ ಅಲ್ಲಿ ಕೇವಲ ಒಂದು ಕಾರ್ಯ ಇರೋದಿಲ್ಲ, ಹಲವಾರು ಉತ್ತರಗಳು ಇರ್ತವೆ, ಹಲವಾರು ಕಾರ್ಯಗಳಿರ್ತದೆ. ವಿದ್ಯಾರ್ಥಿ ಕೇವಲ 1-2 ಹೇಳ್ತಾನೆ, ಆಗ ಇನ್ನೂ ಹೆಚ್ಚಿನದಾಗಿ ಅವರಿಂದನೇ ತರಿಸ್ಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ನಾವು ಈ ಘಟಕಾಂಶವನ್ನು ಬಳಸ್ಬೋದಾಗಿದೆ. ಓಕೆ, ಇಫ್ ದ ಇನಿಷಿಯಲ್ ರೆಸ್ಪಾನ್ಸ್ ಆಫ್ ಎ ಪೀಪಲ್ ಈಸ್ ಐದರ್ ಇನ್ಕಂಪ್ಲೀಟ್ ಆರ್ ಪಾರ್ಷಿಯಲಿ ಕರೆಕ್ಟ್, ಸೊ ಬೈ ದಟ್ ಟೈಮ್ ವಿ ಕ್ಯಾನ್ ಯೂಸ್ ದಿಸ್ components. And here the teacher helps the pupil to clarify or elaborate the initial response. Okay, so sometimes what happens, the answer consists of many factors. If the student is able to give only 1 or 2 factor, as much as possible you have to draw out other factors. So by that time you can use this component. Here the teacher elicits more information and meaning or seeks further information. Very simple to get more information. Okay, you have to use this component. Okay, as I already told that while discussing the functions of any organ of the body, if the student is able to elicit only 1 or 2 function, you have to get other functions. By that time we can use this component. Okay, then let us move on to third component, which is named as refocusing technique. ಮೂರನೇ ಘಟಕಾಂಶವಾಗಿರ್ತಕ್ಕಂತಹ ಪುನರ್ ಕೇಂದ್ರೀಕರಿಸುವುದು. The name itself indicates refocus, ಪುನರ್. ಏನು, ನೀವೇ ಆಲೋಚನೆ ಮಾಡಿ ಏನಿರ್ಬೋದು ಅಂತ. Okay, here when the pupils gives correct response, the teacher relates present answer with the topic already covered. ಅಂದರೆ just to confirm the response or the answer what the students has given. ಈಗ sometimes ಏನಾಗ್ತದೆ ಅಂತಂದರೆ the students will guess when there is no definiteness in the answer. ಖಚಿತತೆ ಇಲ್ಲ ಅಂತ ಹೇಳಿದಾಗ ಅವನಿಗೇನೋ ಒಂದು ಅಂದಾಜಲ್ಲಿ ಹೇಳಿಬಿಡ್ತಾನೆ. ಸೊ ಅದನ್ನು ಇನ್ನೂ ಅವನಿಗೆ ಕನ್ಫರ್ಮ್ ಮಾಡಿಸ್ಬೇಕು. ಎಸ್, ವಾಟ್ ಯು ಆರ್ ಸೇಯಿಂಗ್ ಇಟ್ ಈಸ್ ರೈಟ್ ಅನ್ನೋದನ್ನು ಅವನಿಗೆ ಮನವರಿಕೆ ಮಾಡಬೇಕು. ಅಂಥ ಸಂದರ್ಭದಲ್ಲಿ ನಾವು ಈ ಘಟಕಾಂಶವನ್ನು ಬಳಸ್ತೇವೆ. ಓಕೆ, so it enables the pupil to view his response in relation to other similar situations. Okay, just application ಅಂತ ಹೇಳ್ಬೋದು ನಾವು. ಓಕೆ, ಸೊ ಯಾವಾಗ ಒಬ್ಬ ವಿದ್ಯಾರ್ಥಿ ಸರಿಯಾದಂಥ ಉತ್ತರ ಕೊಡ್ತಾನೆ ಆ ಒಂದು ಸಂದರ್ಭದಲ್ಲಿ ಈ ತಂತ್ರವನ್ನು ಬಳಸ್ಬೋದಾಗಿದ್ರೆ. ಸೊ ಆ್ಯಸ್ ಆಲ್ರೆಡಿ ಟೋಲ್ಡ್, ವೆನ್ ದ ಸ್ಟೂಡೆಂಟ್ಸ್ ವಿಲ್ ಗಿವ್ ದ ಕರೆಕ್ಟ್ ರೆಸ್ಪಾನ್ಸ್ just to confirm the answer, we can use this component. ಅಂದರೆ ಸರಿಯಾದಂಥ ಉತ್ತರವನ್ನು ಪುಷ್ಟಿಗೊಳಿಸಲು ಈ ಒಂದು
ಘಟಕಾಂಶವನ್ನು ನಾವು ಬಳಸ್ಬೋದಾಗಿದೆ. ಓಕೆ, ಮತ್ತು ಇನ್ನೂ ಹೆಚ್ಚಿನ ಸಂಕೀರ್ಣ ಅಥವಾ ಹೊಸ ಸನ್ನಿವೇಶಗಳಲ್ಲಿ ಕಾಂಪ್ಲೆಕ್ಸ್ ಸಿಚುವೇಶನ್ ಅಥವಾ ನ್ಯೂ ಸಿಚುವೇಶನ್. ಸೊ if the student is able to define the definition of any one formula or any one law, it is not that it completes only by giving the definition of a law. He has to say where he can apply that law. ಈಗ ಗುರುತ್ವಾಕರ್ಷಣ ನಿಯಮ ಏನು ಹೇಳ್ತಿರುತ್ತೆ, ನ್ಯೂಟನ್ನ ಯಾವುದೋ ಒಂದು ನಿಯಮ ಇದೆ, ಆ ನಿಯಮವನ್ನು ಹೇಳಿದರೆ ಸಾಕಾಗೋದಿಲ್ಲ, ಅದನ್ನು ಎಲ್ಲಿ ಬಳಸ್ಬೋದಾಗಿದೆ, ಹೇಗೆ ಬಳಸ್ಬೋದಾಗಿದೆ ಅನ್ನೋದನ್ನು ಅವನು ಹೇಳಿದಾಗ ಅದು ಪೂರ್ಣವಾಗ್ತದೆ. ಮತ್ತು ಆ ಏನು ನಿಯಮ ಹೇಳಿರ್ತಾನೆ ಸೊ ಅದನ್ನು ಇನ್ನೂ ಎಷ್ಟು ಸ್ಪಷ್ಟಪಡಿಸಲಿಕ್ಕೆ ಈ ಘಟಕಾಂಶವನ್ನು ಬಳಸ್ಬೋದಾಗಿದೆ. ಮತ್ತು ಉತ್ತರಕ್ಕೆ ಸಾಮ್ಯತೆ ಇರುವ ಅಥವಾ ಭಿನ್ನತೆ ಇರುವ ಅಂಶ ಸೂಚಿಸಲು ಪ್ರಶ್ನೆಯನ್ನು ಕೇಳಬಹುದಾಗಿದೆ. ಸರ್ ನೆಕ್ಸ್ಟ್ ಕಾಂಪೊನೆಂಟ್ ಇಸ್ ವೆರಿ ಈಸಿ. ರೀಡೈರೆಕ್ಷನ್ ಟೆಕ್ನಿಕ್, ಪುನರ್ನಿರ್ದೇಶನ ಇಡುವುದು. ಹಿಯರ್ ಆಲ್ಸೋ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಆರ್ ಸೇಸ್ ರೀಡೈರೆಕ್ಷನ್, ಪುನರ್ನಿರ್ದೇಶನ. ಅಂದರೆ ಆಲೋಚನೆ ಮಾಡಿ ಏನಿರ್ಬೋದು. ಸೊ ಅಂದರೆ ಒಂದು ಮುಖ್ಯ ಪ್ರಶ್ನೆಗೆ ಅಥವಾ ಪ್ರಶ್ನೆಗೆ ಸಂಬಂಧಿಸಿದ ಉಪಪ್ರಶ್ನೆಗಳಿಗೆ ವಿದ್ಯಾರ್ಥಿಯಿಂದ ಸಮರ್ಪಕವಾದ ಉತ್ತರವನ್ನು ಪಡೆಯುವ ಉದ್ದೇಶದಿಂದ ಅದೇ ಪ್ರಶ್ನೆಯನ್ನು ಅನೇಕ ವಿದ್ಯಾರ್ಥಿಗಳಿಗೆ ಕೇಳುವುದಾಗಿದೆ. ನಾನು ಆವಾಗಲೇ ಹೇಳಿದೆ ಪುನರ್ನಿರ್ದೇಶನ. ಈಗ ಒಬ್ಬ ವಿದ್ಯಾರ್ಥಿ ಒಂದು ಉತ್ತರವನ್ನು ನೀಡಿರ್ತಾನೆ, ಸೊ ಅದು ಕನ್ಫರ್ಮ್ ಆಗಬೇಕು ನಮಗೆ ಅಂತ ಇನ್ನೊಬ್ಬನು ಕೇಳಬೇಕು. ಸೊ ಅವನಿಂದ ಏನು ರೆಸ್ಪಾನ್ಸ್ ಬರ್ತದೆ, ಇಬ್ಬರ ನಡುವಿನ ರೆಸ್ಪಾನ್ಸಲ್ಲಿ ಅಥವಾ ಪ್ರತಿಕ್ರಿಯೆಯಲ್ಲಿ ಏನು ಸಾಮ್ಯತೆ ಇದೆ, ಏನು ವ್ಯತ್ಯಾಸ ಇದೆ, ಈ ವಿದ್ಯಾರ್ಥಿ ಏನು ತಿಳ್ಕೊಂಡಿದ್ದಾನೆ, ಆ ವಿದ್ಯಾರ್ಥಿ ಏನು ತಿಳ್ಕೊಂಡಿದ್ದಾನೆ, ಯಾವುದು ಸರಿ ಇದೆ, ಯಾವುದು ತಪ್ಪಿದೆ, ಎಲ್ಲಿ ಗೊಂದಲ ಇದೆ, ಅವನಲ್ಲಿ ಏನು ಗೊಂದಲ ಇದೆ, ಇದನ್ನೆಲ್ಲ ಪರಿಹರಿಸಲಿಕ್ಕೆ ನಾವು ಈ ಘಟಕಾಂಶವನ್ನು ಬಳಸ್ಬೋದಾಗಿದೆ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ರಾಮು ಅನ್ನೋ ವಿದ್ಯಾರ್ಥಿಗೆ ನಾವು ಒಂದು ಪ್ರಶ್ನೆ ಕೇಳ್ತೀವಿ. ಅದೇ ಪ್ರಶ್ನೆಯನ್ನು ಭೀಮ ನೀನು ಹೇಳಪ್ಪ, ನೀನೇನು ತಿಳ್ಕೊಂಡು ಇದ್ರ ಬಗ್ಗೆ ಅಂತೇಳಿ ಕೇಳ್ತಕ್ಕಂಥದ್ದು. ಓಕೆ, ಇದರಿಂದ ಏನಾಗ್ತದೆ ಅಂತಂದರೆ ವಿದ್ಯಾರ್ಥಿಗಳಲ್ಲಿ ಭಾಗವಹಿಸುವಿಕೆಯನ್ನು ಹೆಚ್ಚಿಸ್ಬೋದಾಗಿದೆ. ಅಂದರೆ ಬೇರೆ ಬೇರೆ ಉತ್ತರಗಳನ್ನು ಶೋಧಿಸುವ ತರಬೇತಿಯನ್ನು ನೀಡ್ಬೋದಾಗಿದೆ. ಓಕೆ, ಅಂದರೆ ಎಲ್ಲರೂ ಈಗ ಪ್ರಶ್ನೆಯನ್ನು ಕೇವಲ ಒಂದು ಪ್ರಶ್ನೆ ಇರ್ತದೆ, ಕೇವಲ ಅದು ಒಬ್ಬ ವಿದ್ಯಾರ್ಥಿಗೆ ಕೇಳಿಬಿಟ್ಟು ಸುಮ್ಮನೆ ಮಾಡೋದಲ್ಲ, ಅದೇ ಪ್ರಶ್ನೆಯನ್ನು ಇನ್ನೊಬ್ಬ ವಿದ್ಯಾರ್ಥಿಗೆ ಕೇಳ್ತಕ್ಕಂಥದ್ದು. ಓಕೆ, ಡೈರೆಕ್ಟಿಂಗ್ ದ ಸೇಮ್ ಕ್ವಶನ್ ಟು ಸೆವರಲ್ ಪೀಪಲ್ಸ್, ಆಸ್ಕಿಂಗ್ ದ ಸೇಮ್ ಕ್ವಶನ್ ಟು ಅದರ್ ಸ್ಟೂಡೆಂಟ್ಸ್, so that what happens, it increases the pupil participation. Okay, the last component is named as increasing critical awareness. ತಾರ್ಕಿಕ ಪ್ರಜ್ಞೆ ಹೆಚ್ಚಿಸುವುದು ಅಂದರೆ ವಿಮರ್ಶಾತ್ಮಕ ಅರಿವು ಹೆಚ್ಚಿಸುವುದು. ಇದು ಕೂಡ ತುಂಬ ಪ್ರಮುಖವಾದಂಥದ್ದು. ರಿಯಲಿ ಒಂದು ಕ್ವಾಲಿಟೇಟಿವ್ ನಾಲೆಡ್ಜನ್ನು ಮಕ್ಕಳಲ್ಲಿ ಬೆಳೆಸಬೇಕು ಅಂದರೆ ಗುಣಾತ್ಮಕವಾದಂಥ ಜ್ಞಾನವನ್ನು ಬೆಳೆಸಬೇಕು ಅಂತಂದರೆ ಈ ಕಾಂಪೊನೆಂಟು ತುಂಬ ಪ್ರಮುಖವಾದಂಥದ್ದು. ಓಕೆ, ಸೊ ಅಂದರೆ ಒಬ್ಬ ವಿದ್ಯಾರ್ಥಿ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕೊಟ್ಟಾಗ ಅವನಲ್ಲಿ ವಿಮರ್ಶಾತ್ಮಕ ಅರಿವು ಹೆಚ್ಚಿಸ ಬಯಸಿದ ಸನ್ನಿವೇಶದಲ್ಲಿ ನಾವು ಇದನ್ನು ಬಳಸಬಹುದಾಗಿದೆ. ಓಕೆ, ಮತ್ತು ಹೇಗೆ ಅಂತಂದರೆ ಕೇಳಬೇಕು. ಈಗ ಒಂದು ವಿದ್ಯಾರ್ಥಿ ಉತ್ತರ ನೀಡುತ್ತಾನೆ, ಯಾಕೆ, ಹೇಗೆ, ನೀನು ಹೇಳಿದೆಲ್ಲಪ್ಪ, ಏಕೆ ಹಾಗೆ ಹೇಳಿದೆ ಅಥವಾ ಹೇಗೆ ಹೇಳ್ತೀನಿ ನೀನು ಅದು ಸರಿ ಅಂತೇಳಿ. ಇದೇ ಕಾರ್ಯವನ್ನು ಮಾಡಬೇಕು ಈ ದೇಹದ ಈ ಭಾಗ ಅಥವಾ ಯಾವುದೋ ಒಂದು ಜೀವಿ ಇದ್ರ ಜೊತೆಗೆ ಸೇರಿದಾಗ ಈಗ ಆಗ್ತದೆ ಅಂತ ಹೇಳಿದೆ ನೀನು, ಯಾಕೆ ಆಗ್ತದೆ ಹಾಗೆ. ಉಪ್ಪನ್ನು ನೀವು ಅದು ಉಪ್ಪು ಉಪ್ಪಿನಲ್ಲಿನ ರಾಸಾಯನಿಕ ಕ್ರಿಯೆ ನೋಡ್ಬೋದು ಅಂತ ಹೇಳ್ತೇವೆ ನಾವು. ಸೊ ಅದನ್ನು ನಾನು ಹೇಗೆ ಜಸ್ಟಿಫಿಕೇಷನ್ ಮಾಡ್ಕೊಳ್ತೀಯ, ಹೇಗೆ ಸಮರ್ಥಿಸ್ಕೊಳ್ತೀಯ, ಏಕೆ ಅದು ಹೊರಗಡೆ ಇಟ್ಟಾಗ ಕರಗ್ತದೆ, ಹೇಗೆ ಹೇಳ್ತೀಯ ಅದು, ಆ ರೀತಿ ಕೇಳೋದ್ರಿಂದ ನಾವು ಅವರಲ್ಲಿ ಒಂದು ತಾರ್ಕಿಕ ಅಥವಾ ವಿಮರ್ಶೆ, ಯಾಕಂದರೆ ಆಲೋಚನೆ ಮಾಡ್ತೀನಿ, ಅದು ತುಂಬ ಪರಿಣಾಮವನ್ನು ಬೀಳ್ತದೆ. ಅನೇಕ ತಾತ್ವಿಕ ಆಧಾರಗಳನ್ನು ಇದು ಒದಗಿಸುತ್ತದೆ. ಓಕೆ, ಸೊ ಅಂದರೆ ಟು ಗೆಟ್ ಕಂಪ್ಲೀಟ್ಲಿ ಕರೆಕ್ಟ್ ಆರ್ ಎಕ್ಸ್ಪೆಕ್ಟೆಡ್ ರೆಸ್ಪಾನ್ಸ್ ದ ಟೀಚರ್ ಕ್ಯಾನ್ ಆಸ್ಕ್ ಹೌ ಆ್ಯಂಡ್ ವೈ, ಹೌ ಯು ಸೇ ದ್ಯಾಟ್ ಆರ್ ವೈ ಯು ಸೇ ದ್ಯಾಟ್, ಹೌ ಯು ಸೇ ದ್ಯಾಟ್ ಇಟ್ ಈಸ್ ಕರೆಕ್ಟ್.
or how you say that it is happened like this, or why you say that it reacts like that. By using these words we can use these components, okay, so that to seek increased critical awareness in the pupil we can use this component, okay. So these are the students, these are the main 5 components which we can use this during this skill of probing questioning, okay. Thank you.